ನಮ್ಮ ಸರ್ಕಾರ ಯಾವತ್ತೂ ಕೂಡ ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸಿರಲಿಲ್ಲ. ಅವ್ರ ಕ್ಷೇತ್ರಕ್ಕೆ ರಮಾನಾಥ್ ರೈ ಅವರು ರಾಜ್ಯ ಸರ್ಕಾರದಿಂದ 5,000 ಕೋಟಿ ರೂಪಾಯಿಗಳನ್ನು ತಂದಿದ್ದರು. ಆದರೂ ಸೋತರು ಅಂತಕ್ಕಂಥದ್ದೇ ಭಾಳ ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ಸೋಲ್ಬಾರ್ದಾಗಿತ್ತು ಅಲ್ವಾ? ಆದರೂ ಅವ್ರ ಕ್ಷೇತ್ರದ ಜನ ಸೋಲಿಸಿದ್ದಾರೆ. ಸೋಲಿಸಿದ್ದು ನನ್ನ ಪ್ರಕಾರ ನ್ಯಾಯ ಅಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ರಮಾನಾಥ್ ರೈ ಅವರು ಮಾತನಾಡಿ ಅವ್ರ ಕ್ಷೇತ್ರಕ್ಕೆ ನಾನು ಮಾಡಿರ್ತಕ್ಕಂಥ ಮತ್ತು ಮಂಗಳೂರು ಜಿಲ್ಲೆಗೆ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಎರಡು 2013ರಿಂದ 2018ರವರೆಗೆ ನಾನು ಮುಖ್ಯಮಂತ್ರಿ ಆಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಯಾವತ್ತೂ ಕೂಡ ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸಿರಲಿಲ್ಲ. ಈಗಲೂ ಕೂಡ ಎದುರಿಸಲ್ಲ. ಅದು 2013ರಿಂದ 2018 ರಮಾನಾಥ್ ರೈ ಅವರು ಕೂಡ ಮಂತ್ರಿಯಾಗಿದ್ದರು ನನ್ನ ಸಂಪುಟದಲ್ಲಿ. ಅವರು ಆ ಕಾಲವನ್ನು ಸುವರ್ಣ ಯುಗ ಅಂತೇಳಿ ಕರೆದಿದ್ದಾರೆ. ಅದು ನಿಜವಾದ ಸುವರ್ಣ ಯುಗನೇ. ಅವ್ರ ಕ್ಷೇತ್ರಕ್ಕೆ ರಮಾನಾಥ್ ರೈ ಅವರು ರಾಜ್ಯ ಸರ್ಕಾರದಿಂದ 5,000 ಕೋಟಿ ರೂಪಾಯಿಗಳನ್ನು ತಂದಿದ್ದರು. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ರು. ಆದರೂ ಸೋತರು ಅಂತಕ್ಕಂಥದ್ದೇ ಭಾಳ ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ಸೋಲ್ಬಾರ್ದಾಗಿತ್ತು ಅಲ್ವಾ? ಆದರೂ ಅವ್ರ ಕ್ಷೇತ್ರದ ಜನ ಸೋಲಿಸಿದ್ದಾರೆ. ಸೋಲಿಸಿದ್ದು ನನ್ನ ಪ್ರಕಾರ ನ್ಯಾಯ ಅಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಉತ್ತಮ ರೀತಿಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಅವ್ರ ಕ್ಷೇತ್ರದ ಅಭಿವೃದ್ಧಿನೂ ಮಾಡಿದ್ರು. ರಾಜ್ಯ ಸರ್ಕಾರದಿಂದ ಅನುದಾನವನ್ನೂ ಕೂಡ ತಂದಿದ್ರು. ಆದರೂ ಕೂಡ ಸೋತರು ಅಂತಕ್ಕಂಥದ್ದು ನೋವಿನ ಸಂಗತಿ ಅಲ್ವಾ? ಅಲ್ವಾ? ಇನ್ನೊಂದ್ಸಾರಿ ನಿಂತ್ಕೋತಾರೆ ಅವರು. ಗೆ ಮತ್ತೆ ಅಭ್ಯರ್ಥಿ ಆಗ್ತಾರೆ. ಆಗ ಹೆಚ್ಚು ಅಂತರದಿಂದ ಗೆಲ್ಲಿಸಬೇಕು. ನೀವು ಗೆಲ್ಲಿಸ್ತೀರಿ ಅಲ್ವಾ? ಬಹಳ ಪ್ರಾಮಾಣಿಕ ಮಂತ್ರಿಗಳಲ್ಲಿ ನಮ್ಮ ಮಂತ್ರಿಮಂಡಲದಲ್ಲಿ ಇದ್ದಂಥ ಮಂತ್ರಿಗಳಲ್ಲಿ ರಮಾನಾಥ್ ರೈ ಕೂಡ ಒಬ್ರು ಅಂತಕ್ಕಂಥ ಮಾತು